ಡೇ 2 ಇನ್ ರಿಷಿಕೇಶ್. ಇದು ನಮ್ಮ ಬಂಕ್ ಹಾಸ್ಟೆಲ್ ಇಂದ ಕಾಣೋ ವ್ಯೂ. ಗುಡ್ ಮಾರ್ನಿಂಗ್. ಲಕ್ಷ್ಮಣ ಝೂಲ ನೆನ್ನೆ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಸೊ ಇವತ್ತು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇದಿನ್ನೂ ಕನ್ಸ್ಟ್ರಕ್ಷನಲ್ಲಿ ಇತ್ತು, ತುಂಬ ವರ್ಕ್ ಬಾಕಿ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಈ ಸಲ ಇಲ್ಲಿ ನೋಡಿ ಗ್ಲಾಸ್ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ವೈಬ್ ಅಂತೂ ಕೊಡುತ್ತೆ ಲಕ್ಷ್ಮಣ ಝೂಲದಲ್ಲಿ. ಲಕ್ಷ್ಮಣ ಝೂಲ ಹತ್ತಿರದಲ್ಲೇ ಇರೋ ಒಂದು ಘಾಟ್ಗೆ ಹೋಗಬೇಕು ಅಂತ ಹೋಗ್ತೀವಿ. ರಿಷಿಕೇಶ್ ವಿಶೇಷ ಏನಂದರೆ ಇಲ್ಲಿ ನೀವು ತುಂಬ ಘಾಟ್ಗಳು ನೋಡ್ಬೋದು. ಏನಾ ಫ್ರೀಡಮ್ ಕೆಫೆ ಕೇಳಿದ್ದೀನಿ. ನಿಮಗೆ ಮುಂದೆ ಕಾಣ್ತಿರೋ ಬ್ರಿಡ್ಜೇ ಲಕ್ಷ್ಮಣ ಝೂಲ. ಗಂಗಾ ಸ್ನಾನ ಮಾಡೋಕ್ಕೆ ಇದು ಒಳ್ಳೆ ಜಾಗ. ನಿನ್ನೆ ರಾತ್ರಿ ಊಟ ಮುಗಿಸ್ಕೊಂಡು ನಾವು ಮಲಗೋ ಅಷ್ಟೆಲ್ಲ 11:30 ಆಗಿಬಿಟ್ಟಿತ್ತು. ಅದಾದಮೇಲೆ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, 9 ಗಂಟೆ ಹಂಗೆ ಆಗಿಬಿಟ್ಟಿತ್ತು. ಯಾಕಂದರೆ ನಿನ್ನೆ ಫುಲ್ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿತ್ತು. ಅದಾದಮೇಲೆ ಇವತ್ತು ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ತಮಿಳ್ನಾಡು ಅವ್ರದ್ದು ಯಾರ್ದೋ ಹೋಟೆಲ್ಲೋ ರೆಸ್ಟೋರೆಂಟ್ ಯಾವುದೋ ಇತ್ತು, ಅಣ್ಣಾಸ್ ರೆಸ್ಟೋರೆಂಟ್ ಅಂತ. ಅಲ್ಲಿ ಹೋದ್ವಿ. ಅದು ನೋಡಿದ್ರೆ 10 ಗಂಟೆ ಆದರೂ ಇನ್ನೂ ಕ್ಲೋಸ್ ಆಗಿತ್ತು. ಸೊ ಆ ಟೈಮಲ್ಲಿ ನಮ್ಮ ಪ್ರದೀಪ ಗಂಗಾ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೇದಿಕ್ ಘಾಟ್ ಅಂತ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ. ಬಟ್ ಈ ಸಲ ರಿಷಿಕೇಶಲ್ಲಿ ಏನೋ ಗೊತ್ತಿಲ್ಲ, ತುಂಬ ಟ್ರಾಫಿಕ್ಕು, ತುಂಬ ಜನ. ಮೋಸ್ಟ್ ಪ್ರಾಬಬ್ಲಿ ಸೀಸನ್ ಅಂತ ಹೇಳ್ಬಿಟ್ಟು ಇಷ್ಟು ಜನ ಇರ್ಬೋದು, ಬಟ್ ತುಂಬ ಟ್ರಾಫಿಕ್ ಇತ್ತು. ಇವತ್ತು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ನಮ್ಮ ಇಬ್ಬರು ಫ್ರೆಂಡ್ಸ್ ಬರ್ತಿದ್ದಾರೆ ಬೆಂಗಳೂರಿಂದ. ಅವ್ರು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಅದಾದಮೇಲೆ ಅವರು ಫ್ರೆಶ್ ಅಪ್ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ನೋಡ್ತೀವಿ. ಬಟ್ ಈ ಸಲ ಆ್ಯಂಡ್ ಈವನ್ ಟೆಂಪ್ರೇಚರ್ ಕೂಡ ಅಷ್ಟೇ, ರಿಷಿಕೇಶಲ್ಲಿ ಆಲ್ಮೋಸ್ಟ್ 40 ಡಿಗ್ರಿ ಟಚ್ ಆಗೋ ಥರ ಟೆಂಪ್ರೇಚರ್ ಇದೆ. ನಿನ್ನೆ 40 ಡಿಗ್ರಿ ಟಚ್ ಆಗಿತ್ತು. ಇವತ್ತು ಆ್ಯಸ್ ಆಫ್ ನೌ ಅಷ್ಟೇನು ತಂಪಿಲ್ಲ. ಮೋಸ್ಟ್ ಪ್ರಾಬಬ್ಲಿ 40 ಡಿಗ್ರೀಸ್ ಟಚ್ ಆಗುತ್ತೆ ಮಧ್ಯಾಹ್ನ. ಹಂಗೆ ಹೆವಿ ಬಿಸಿಲಿದೆ ಗುರು ನಿಜವಾಗ್ಲೂ ಈ ಸಲ ರಿಷಿಕೇಶಲ್ಲಿ ಮಾತ್ರ. ಇಲ್ಲಿ ರಿವರ್ ರಾಫ್ಟಿಂಗ್ ರಿಷಿಕೇಶಲ್ಲಿ ಹೆವಿ ಫೇಮಸ್ಸು. ಸೊ ತುಂಬ ರಾಫ್ಟ್ಗಳು ಹೋಗ್ತಿದೆ. ಸಣ್ಣ ಗುಡಿ ಮಾಡಿದ್ದಾರೆ ಇಲ್ಲಿ. ಅಣ್ಣಾಸ್ ಮೆಸ್ಸಲ್ಲಿ ಇವಾಗ ತಿಂಡಿ ತಿನ್ನೋ ಕಾರ್ಯಕ್ರಮ. ಒಳಗೆಲ್ಲ ಸಕ್ಕದಾಗಿದೆ ಇಂಟೀರಿಯರ್ಸ್. ಈ ಪುಡಿ ಮಸಾಲೆ ದೋಸೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಇದು ನಮ್ಮ ಪ್ರದೀಪ್ ಆರ್ಡ್ರ್ ಮಾಡಿದ್ದು ಆಲ್ ಡೇ ಬ್ರೇಕ್ಫಾಸ್ಟ್ ಥಾಲಿ ಅಂತ. ನಾಗವಲ್ಲಿ ಸಬ್ಸ್ಕ್ರೈಬರ್ಸ್ ನಾಗಾವಳಿ ನಿಮಗೋಸ್ಕರ ಕಾಯ್ತಿದ್ದಾಳೆ. ರಿಷಿಕೇಶಕ್ಕೆ ಬಂದರೆ ಇಲ್ಲಿ ಭೇಟಿ ಕೊಡಿ. ಪಂಚಕೇದಾರದಲ್ಲಿ ಫಸ್ಟ್ ಬರೋದು ಕೇದಾರ್ನಾಥ್. ಬಟ್ ನಿನ್ನೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ. ಸೋನ್ಪ್ರಯಾಗಿಂದ ಗೌರಿಕುಂಡ್ ಹೋಗೋ ಮಧ್ಯೆ ಒಂದು ಕಡೆ ಬಂಡೆ ಬಿದ್ದುಬಿಟ್ಟು ಒಬ್ಬರು ಸತ್ತೋಗಿ ಒಬ್ಬರು ಸೀರಿಯಸ್ಲಿ ಇಂಜೂರ್ಡ್ ಅಂತ ನ್ಯೂಸೋ ರೀಲ್ಸೋ ಏನೋ ನೋಡಿದೆ. ಸೊ ಈಗ ಮೋಸ್ಟ್ ಪ್ರಾಬಬ್ಲಿ ಕೇದಾರ್ನಾಥ್ ಸ್ಕಿಪ್ ಮಾಡೋ ಅವಶ್ಯಕತೆ ಬರ್ಬೋದು. ಬಟ್ ಐ ಆಮ್ ವೆರಿ ಹೋಪ್ಫುಲ್ ದ್ಯಾಟ್ ಕೇದಾರ್ನಾಥ್ ಮಾಡ್ಬೋದು ಅಂತ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ಅಲ್ಲಿ ಗೈಡ್ಲೈನ್ಸ್ ಏನಿದೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಈಗ ಲೋಕಲ್ಸ್ನ ಕೇಳಬೇಕು ಅನ್ಸಲಿ. ಬಟ್ ವಿಲ್ ಕೀಪ್ ಯು ಅಪ್ಡೇಟೆಡ್.
ಇನ್ನಿಬ್ರು ಫ್ರೆಂಡ್ಸ್ ಬಂದಮೇಲೆ ನಾವು ಈವ್ನಿಂಗು ಲಿಟಲ್ ಬುದ್ಧ ಕೆಫೆ ಅನ್ನೋ ಜಾಗಕ್ಕೆ ಹೋದ್ವಿ. ಇಲ್ಲಿ ಸಿಗೋ ಓರಿಯೋ ಮಿಲ್ಕ್ ಶೇಕು ಟಾಪ್ ಕ್ಲಾಸು, ಸೊ ಹೈಲಿ ರೆಕಮೆಂಡೆಡ್. ನ್ಯೂಸ್ ಫ್ಲ್ಯಾಶ್, ಅನ್ಫಾರ್ಚುನೇಟ್ಲಿ ಆ್ಯಸ್ ಆಫ್ ನೌ ಪಂಚ ಕೇದಾರದಲ್ಲಿ ಫಸ್ಟ್ ಕೇದಾರ್ನಾಥ್ ಮಾಡೋಕ್ಕಾಗ್ತಿಲ್ಲ. ಒಂದು ರೀಸನ್ ಬಂದುಬಿಟ್ಟು ನಿನ್ನೆ ಅಷ್ಟೇ ಆ ಕಲ್ಲೆಲ್ಲ ಬಿದ್ದು ಏನೇನೋ ಅವಾಂತರ ಆಯಿತು. ಸೊ ಸೆಕೆಂಡ್ ರೀಸನ್ ಬಂದುಬಿಟ್ಟು ನಾವು 2-3 ಇಯರ್ಸ್ ಬ್ಯಾಕ್ ಕೇದಾರ್ನಾಥ್ ಮಾಡಿದ್ವಿ, ಬಟ್ ಸ್ಪರ್ಶ ದರ್ಶನಕ್ಕೆ ನಮಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಈ ಸಲ ರಾತ್ರಿ ಟ್ರೆಕ್ ಮಾಡಿಬಿಟ್ಟು ಅಲ್ಲಿ ಬೆಳಗಿನ ಜಾವ ಹೋಗಿ ಸ್ಪರ್ಶ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಈಗ ಹಿಂಗೆ ಆಗಿರೋದ್ರಿಂದ ಅಲ್ಲಿ ಪೊಲೀಸವ್ರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಮಧ್ಯಮಹೇಶ್ವರ ಸೆಕೆಂಡ್ ಕೇದಾರಾಗೆ ನಾವು ಬಿಡ್ತಾಯಿದ್ದೀವಿ. ರಾನ್ಸಿ ವಿಲೇಜ್ಗೆ ಹೋಗಬೇಕು. ಸೊ ಅಪ್ಡೇಟ್ಸ್ ನಿಮಗೆ ಹಿಂಗೆ ಕೊಡ್ತಾ ಇರ್ತೀನಿ.